ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೃಹತ್ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ರೈತರ ಜಮಾವಣೆ. ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ಜೆಡಿಎಸ್. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಕ್ಷವು ಹಲವು ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದು ಪಾದಯಾತ್ರೆಯನ್ನು ಕೈಗೊಂಡಿತ್ತು. ಇದೀಗ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಕೈಗೊಂಡಿದೆ. ಪ್ರತಿಭಟನಾ ಸಭೆಯಲ್ಲಿ ಸಾವಿರಾರು ರೈತರು, ರೈತ ಮಹಿಳೆಯರು, ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸಭೆಯಲ್ಲಿ ರೈತ ಗೀತೆಯ ಮೂಲಕ ಸರ್ಕಾರದ ವಿರುದ್ಧ ಗರ್ಜನೆ ಮಾಡಿ ಟೌನ್ಶಿಪ್ ಮಾಡಲು ಮುಂದಾಗಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ರೈತ ನಾಯಕರು ತೀವ್ರ ಅಸಮಾಧಾನ ಹೊರಹಾಕಿದ್ರು. ಎಷ್ಟು ದಿವಸ ನಡೀತದೆ? ನೀವು ಹೇಳಿ. ಇವತ್ತು ಮುಖ್ಯಮಂತ್ರಿಗಳ ನಿಮ್ಮ ಮಂತ್ರಿ ಕಳಿಸಿ ಅಸೆಂಬ್ಲಿನಲ್ಲಿ ಎಷ್ಟು ನಾನು ಲ್ಯಾಂಡ್ ಅಕ್ವೈಷನ್ ಮಾಡ್ತಿದ್ದೇನೆ, ಯಾವ ಆಕ್ಟ್ ಅಲ್ಲಿ ಮಾಡ್ತಿದ್ದೀನಿ, ಎಷ್ಟು ಹಣ ನಮ್ಮ ರೈತರು ಕೊಟ್ಟಿದ್ದೀನಿ ಅಂತ ಆಗುತ್ತಾ ನಿಮ್ ಕೈಲಿ? ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೀನಿ ಅಂತ ಹೇಳಕ್ಕೆ ಅಸೆಂಬ್ಲಿ ನಿಮ್ ಕೈ ಶಕ್ತಿ ಇದೆ ಅಂದ್ರೆ ನಮ್ ಶಾಸಕರು ಇವತ್ತು ಕೇಳ್ತಾ ಇದ್ದಾರೆ, ನಮ್ಮ ಪಕ್ಷದ ಶಾಸಕರು ಕೇಳ್ತಾ ಇದ್ದಾರೆ, ಬಿಜೆಪಿ ಪಕ್ಷದ ಶಾಸಕರು ಕೇಳ್ತಾ ಇದ್ದಾರೆ. ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ರಿ. ಹೇಳಿದ್ವಿ ನಾವು 5,000 ಎಕರೆ 5,700 ಎಕರೆ ನಾನು ಅಕ್ವೈಷನ್ ಮಾಡಿಬಿಟ್ಟಿದ್ದೀನಿ ಅಂತ. ಅಲ್ಲೆಲ್ಲ ನಿಮ್ ಕಾಲೇಜಿಗೆ ಕರಿತೀರಿ ನಮ್ಮ ರೈತರುಗಳನ್ನ, ನಾನು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕಳಿಸಿ ಪರಿಶೀಲನೆ ಮಾಡಿಸ್ತೀರಿ ಅಂತೀರಿ. ಆದ್ರೂ ಬೆಳಗ್ಗೆಗೆ ಮೂರೂರು ಫೈನಲ್ ನೋಟಿಫಿಕೇಶನ್ ಮಾಡಿಸ್ತೀರಿ. ಇನ್ನೊಂದ್ಸರಿ ಬರ್ತೀರಿ, ಇಲ್ಲ ನಮ್ಮ ರೈತರಿಗೆ ಸಮಿತಿ ಮಾಡ್ತೀನಿ ಅಂತೀರಿ, ಘೋಷಣೆ ಮಾಡ್ತೀರಿ. ಆದ್ರೆ ಬೆಳಗ್ಗೆಗೆ 6 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಮಾಡಿಸ್ತೀರಿ. ಅಲ್ಲಿ ನಿಮ್ ಪಟಾಲಂಗಳನ್ನ ಬಿಟ್ಬಿಟ್ಟು ಯಾರು ರೈತರು ಬರ್ತಾರೋ ಅವ್ರಿಗೆ 5 ಲಕ್ಷ ಕಮಿಷನ್ ಯಾರು ರೈತರು ಬರಕ್ ಸಾಧ್ಯ ಆಗಿತ್ತು ಅವ್ರ ಕೈಲಿ. ಇವತ್ತು ನಮ್ಮ ಹೋರಾಟನ ಮೂರನೇ ತಲೆಮಾರು ಪ್ಲಾಂಟೇಶನ್ ಭಾರತ್ ಜೋಡೋ ಮಾಡಿರಲ್ಲ ಕಾಂಗ್ರೆಸ್ಸಿಗರು. ಯಾರನ್ನ ಪ್ಲಾಂಟೇಶನ್ ಮಾಡಕ್ ಮಾಡಿದ್ರಿ? ಮೇಕೆದಾಟಲ್ಲಿ ಯಾವ ಪ್ಲಾಂಟೇಶನ್ ಮಾಡಿದ್ರಿ? ನಮ್ಮ ಮಣ್ಣಿನ ಮಕ್ಕಳು, ನಮ್ಮ ಜಿಲ್ಲೆ ಪ್ರತಿನಿಧಿಸಿದರು. ಪ್ರತಿಭಟನಾ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ರೈತರು, ಸಾವಿರಾರು ರೈತ ಮಹಿಳೆಯರು ಭಾಗಿಯಾಗಿ ಪ್ರತಿಭಟನೆಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯು ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆಯೇ ಕಾದು ನೋಡಬೇಕಿದೆ. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.